ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಷನ್ಸ್. ಈ ಈಕ್ವೇಷನ್ ನೋಡ್ತು ಅಂತ ಹೇಳಿದ್ರೆ ಫ್ರ್ಯಾಕ್ಷನ್ಸ್ ಇದೆ ಅಲ್ವಾ. ಫ್ರ್ಯಾಕ್ಷನ್ ಇರ್ಬೇಕಾದ್ರೆ ಏನು ಮಾಡಬೇಕು ಹೇಳಿ, ಯೋಚನೆ ಮಾಡಿ. ಎಲ್ ಸಿ ಎಮ್ ನೋಡಿಕೊಂಡು ಪ್ರತಿಯೊಂದು ಟರ್ಮ್ ಜೊತೆನೂ ಆ ಎಲ್ ಸಿ ಎಮ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಲ್ ಸಿ ಎಮ್ ಬಂದು 12, ಸೊ ವಿಲ್ ಮಲ್ಟಿಪ್ಲೈ ವಿತ್ 12. ಸೊ 12x/3 ಅಂತ ಹೇಳಿದ್ರೆ 4x ಪ್ಲಸ್ 12y/4 is 3y is equal to 36 ಅಲ್ಲ 48 ಕರೆಕ್ಟಾ. ಮತ್ತು ಇದು ನಿಮ್ಮ ಈಕ್ವೇಷನ್ 1. ಅದೇ ರೀತಿಯಲ್ಲಿ ಈಕ್ವೇಷನ್ 2 ಕೂಡ ಫ್ರ್ಯಾಕ್ಷನ್ ಇದೆ. ಸೊ ಫ್ರ್ಯಾಕ್ಷನ್ ಇರ್ಬೇಕಾದ್ರೆ ಏನು ಮಾಡಬೇಕು, ಎಲ್ ಸಿ ಎಮ್ ನೋಡ್ಕೊಳ್ಳಿ. ಎಲ್ ಸಿ ಎಮ್ ಬಂದಿಲ್ಲಿ 12 24 ಅಲ್ವಾ. ಸೊ 24 6ರಲ್ಲಿ 24 4 20 ಸರಿನಾ. 8 3 8 × 3 is 24 ಅಲ್ವಾ. ಮತ್ತಿದು 4 4 16 ಒಂದು ಕ್ಯಾರಿ ಮತ್ತು 8 96. ಇದು ನಿಮ್ಮ ಈಕ್ವೇಷನ್ 2. ಅರ್ಥ ಆಯ್ತಾ. ಏನು ಮಾಡಬೇಕು ಈಕ್ವೇಷನ್ 1 ಮತ್ತು 2 ಜೊತೆ, ಇಲ್ಲಿ +3y ಇದೆ, ಇಲ್ಲಿ -3y ಇದೆ. ಸೊ ವಿಲ್ ಯೂಸ್ ಎಲಿಮಿನೇಷನ್ ಮೆಥಡ್. ಇದನ್ನೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇದು ಕಟ್ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ 4x + 3y is equal to 48. 20x - 3y is equal to 96. 24x + 0 is equal to 144 ಅಲ್ವಾ. ಸೊ ಎರಡೂ 12ರಲ್ಲಿ ಡಿವೈಡ್ ಆಗುತ್ತೆ. ಸೊ x is equal to ಇದು 12 2 ಸೊ ಇದು 6 ಸರಿ ತಾನೆ. ಮತ್ತು ಇದು ಇವಾಗ ನೆಕ್ಸ್ಟು y ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು, ಇಲ್ಲೇ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ x in ಈಕ್ವೇಷನ್ 1. ಏನಾಗುತ್ತೆ ಇಲ್ಲಿ 4 times of 6 + 3y is equal to 48. ಸೊ 3y is equal to 48 divided by 24 ಅಂತ ಹೇಳಿದ್ರೆ 24. ಸೊ divided by 3 both the ends. ಸೊ y is equal to 8 ಅಲ್ವಾ. ಸೊ ನಿಮ್ಮ ಕೊನೆಯ ಸೊಲ್ಯೂಷನ್ ಆಫ್ x and y is 6, 8. ಇದು ನಿಮ್ಮ ಉತ್ತರ. ಸೊ ಇಲ್ಲಿ ಮುಖ್ಯವಾದಂಥ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಫಿಗರಿಂಗ್ ಔಟ್ ದ ಎಲ್ ಸಿ ಎಮ್ ಕಂಡುಹಿಡ್ಕೊಂಡು ಅದು ಮಲ್ಟಿಪ್ಲೈ ಮಾಡಿದಾಗ ನಿಮ್ಮ ಪ್ರಶ್ನೆ ಸುಲಭ ಆಗುತ್ತೆ ಅಲ್ವಾ. ಸೊ ಈ ಥರ ವಿಷಯಗಳು ನೀವು ಜ್ಞಾಪಕ ಇಲ್ಲ ಅಂತ ಹೇಳಿದ್ರೆ ಎಲಿಮಿನೇಷನ್ ಸಬ್ಸ್ಟಿಟ್ಯೂಷನ್ ಯಾವ್ದು ಮೆಥಡ್ ಬೇಕೋ ಏನು ಬೇಕಾದ್ರೂ ಉಪಯೋಗಿಸ್ಕೊಂಡು ನೀವು ಇದನ್ನೆಲ್ಲ ಸಾಲ್ವ್ ಮಾಡ್ಬೋದು ಅಲ್ವಾ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.